ಹಲೋ ಗೈಸ್, ನಮಸ್ಕಾರ. ಹೀಗೆ ಕ್ಲಾಸ್ ಮುಗಿಸಿ ಎಲ್ಲ ಕೂತ್ಕೊಂಡು ರೆಸ್ಟ್ ತಗೊಳ್ತಾ ಇರೋವಾಗ ಹೀಗೆ ನಮ್ಮ ಚೈನೀಸ್ ಮ್ಯಾನ್ ಬಂದ್ಬಿಟ್ಟು ನಮಗೆ ಬನ್ನಿ ಥರ ಜಾತ್ರೆ ಕಿತ್ಕೊಂಡ್ಬರೋಣ ಅಂತ ಹೇಳಿದ್ರು. ಹಾಗೆ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ನೋಡೋಕ್ಕೋಗಿದ್ವಿ. ತೋಟ ಗೀಟ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಹೇಗೆ ಎರಡು ಚೆನ್ನಾಗಿ ಕೇಳ್ತಾರೆ ಹಾಗೆ ನೋಡೋಣ. ಅಲ್ಲಿಂದ ಬಂದು ಹಳಸಿನೇನು ಒಳ್ಳೆ ಹಣ್ಣಂತೆ ಇಲ್ಲಿ ಬಂದಿದ್ದಾರೆ. ಜಂಪ್ ಹೊಡಿಬೇಕು ಇಲ್ಲಾಂದ್ರೆ ಹಿಂಗೆ ರೊಂಡೈ ಗಣ್ಣಿದೆ ಹಣ್ಣಾಗಿದೆಯಾ? ಚಿಕ್ಕದು ಹಣ್ಣಾಗಿದೆ. ಬೆಣ್ಣೆ ಚೆನ್ನಾಗಿ ಹೊಡಿತಾರೆ ರವೀಂದ್ರ ಭಾಯಿ. जाओ भाई, तुम भी फ्रेम में जाओ भाई, फ्रेम में जाइए. ये पकड़ो, ये कहाँ है? कैमरा में नहीं है आप. जाइए जाइए. और ತಿಂತಾ ಇದ್ದಾರೆ ಇಲ್ಲೆಲ್ಲ ಜಾಕ್ ಫ್ರೂಟ್ ಎಲ್ಲನೂ. ಬೀಜಗಳಂತೂ ಅವ್ರಿಗಂತೂ ತುಂಬ ನಾಲೆಡ್ಜ್ ಇದೆ ಇದ್ರ ಬಗ್ಗೆ. ಬೀಜಗಳಲ್ಲಿ ಸಾಂಬಾರು ಮಾಡ್ತಾರೆ, ಸಕ್ಕ ಟೇಸ್ಟ್ ಆಗಿರುತ್ತೆ. ಬೇಯಿಸ್ಕೊಂಡು ತಿನ್ಬೋದು. ಡ್ರಾಮಾ ಸ್ಟಾರ್ಟ್. ಒಳ್ಳೆ ಸೀಸನ್ ಟೈಮ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ. ಜಾಕ್ ಫ್ರೂಟ್ ಕೋಚಸ್ ಎಲ್ಲ ಒಳ್ಳೆ ಮಜಾ. ಹಳಸಿನೇಣು ಮ್ಯಾಚು. ನಮ್ಮ ಮುಂಡರಾಜಣ್ಣ ಏನು ಹೇಳ್ಬೇಕಂತ. ಈ ಹಲಸಿನ ಬಗ್ಗೆ ಸುಮಾರು ಏನು ಗೊತ್ತಿಲ್ಲ. ಮನುಷ್ಯ ಆರೋಗ್ಯ ಬೇಕಂದ್ರೆ ಈ ಸೀಸನಲ್ಲಿ ಸುಣ್ಣ ಅನ್ನೋದು ಪ್ರತಿಯೊಬ್ಬರು ತಿನ್ನಬೇಕು. ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಸತ್ವಾಂಶಗಳು ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಬ್ಬರು ಏನು ಯೋಚನೆ ಮಾಡಿದ್ರೆ ಏನಾಗಲ್ಲ, ಏನೇನೋ ತಿಂತಿರಂತೆ, ಪಿಜ್ಜಾ ಬರ್ಗರ್ ಏನೇನೋ ತಿಂತಿರಂತೆ. ಇದು ನ್ಯಾಚುರಲ್ ಆಗಿ ನಮ್ಮ ಭೂಮಿನಲ್ಲಿ ಸಿಗೋದು. ವರ್ಷಕ್ಕೊಂದ್ರೆ ಎಲ್ಲರೂ ತಿನ್ನಲೇಬೇಕು. ಇದು ನನ್ನ ಮನವಿ. ಸೂಪರ್ ಅಣ್ಣ, ಚೆನ್ನಾಗಿ ಮಾತಾಡ್ತಾನೆ. ಸೂಪರ್ ಸರ್.